ನಮಸ್ಕಾರ ವಿದ್ಯಾರ್ಥಿಗಳೇ, ನಾವಿವತ್ತು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ ಈ ಕಂಟೆಂಟ್ನಲ್ಲಿ 15th ಸೆಷನ್ನ ಕಂಪ್ಯಾರಿಟಿವ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅನ್ನೋ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಹಿಂದೆ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ಸು ಯಾವ್ಯಾವ ಟೈಪಲ್ಲಿದೆ ಅಂತ ಡಿಸ್ಕಸ್ ಮಾಡಿದ್ದೀವಿ. ದ ಟೈಪ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆರ್ ವರ್ಟಿಕಲ್ ಆ್ಯಂಡ್ ಹಾರಿಜಾಂಟಲ್. ಹಾರಿಜಾಂಟಲಲ್ಲಿ ನಮಗೆ ಕಾಮನ್ ಸೈಜ್ ಸ್ಟೇಟ್ಮೆಂಟ್ಸ್ ಬರ್ತವೆ ಮತ್ತು ಟ್ರೆಂಡ್ ಅನಾಲಿಸಿಸ್ ಬರುತ್ತೆ. ವರ್ಟಿಕಲ್ ಅನಾಲಿಸಿಸ್ನಲ್ಲಿ ನಮಗೆ ಕಾಮನ್ ಸೈಜ್ ಸ್ಟೇಟ್ಮೆಂಟ್ಸ್ ಮತ್ತು ರೇಷಿಯೋ ಅನಾಲಿಸಿಸ್ ಬರುತ್ತೆ. ಇವಾಗ ನಾವು ಕಂಪ್ಯಾರಿಟಿವ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅನ್ನೋದು ಇದು ಒಂದು ಹಾರಿಜಾಂಟಲ್ ಫೈನಾನ್ಷಿಯಲ್ ಅನಾಲಿಸಿಸ್ ಟೂಲ್ ಆಗಿದೆ. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. Comparative financial statements are prepared by arranging financial data of two or more financial years in two side-by-side columns. In other words, any financial statement that reports and compares data of two or more consecutive accounting periods are known as comparative financial statements. ಅಂದರೆ ಕಂಪ್ಯಾರಿಟಿವ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ವರ್ಷದ, ಅಂದರೆ ವರ್ಷ ಅಂತ ಹೇಳಿದ್ರೆ ಇಲ್ಲಿ ಅಕೌಂಟಿಂಗ್ ಪೀರಿಯಡ್, ಅದರ ಡೇಟಾವನ್ನು ನಾವು ಸೈಡ್ ಬೈ ಸೈಡ್ ಅರೇಂಜ್ ಮಾಡಿ ಅದನ್ನು ಕಂಪೇರ್ ಮಾಡ್ತೀವಲ್ವ, ಅದನ್ನು ನಾವು ಕಂಪ್ಯಾರಿಟಿವ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಹೆಸರೇ ಹೇಳೋದು ಹಾಗೆ, ಕಂಪ್ಯಾರಿಟಿವ್ ಅಂದ ತಕ್ಷಣ ನಾವು ಕಂಪೇರ್ ಮಾಡ್ತೀವಿ ಅಂದರೆ ಏನಾಗಿರಬೇಕು, ಎರಡು ಡೇಟಾನು ನಮಗೆ ಇರಬೇಕು. ಎರಡು ಡೇಟಾನು ಇದ್ದರೆ ಮಾತ್ರ ನಾವು ಒಂದನ್ನು ಇನ್ನೊಂದನ್ನು ಕಂಪೇರ್ ಮಾಡೋಕ್ಕೆ ಸಾಧ್ಯ. ಸೊ ಹೀಗಾಗಿ ಎರಡು ಡೇಟಾನು ನಾವು ಸೈಡ್ ಬೈ ಸೈಡ್ ಅಂದರೆ ಪಕ್ಕದಲ್ಲೇ ಕಾಲಮ್ನಲ್ಲಿ ಹಾಕ್ಕೊಳ್ತೀವಿ. ಈಗ ನಾನು ನಿಮಗೆ ಇದರ ಒಂದು ಫಾರ್ಮ್ಯಾಟ್ನ ಹಾಕ್ತಾ ಇದ್ದೀನಿ ನೋಡಿ. ಈ ಸ್ಲೈಡ್ನಲ್ಲಿ ಕಂಪ್ಯಾರಿಟಿವ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ದು ಫಾರ್ಮ್ಯಾಟು ಯಾವ ಥರ ಇರುತ್ತೆ ಅಂತ. ಇದರಲ್ಲಿ ಮೇಯ್ನ್ ಆಗಿ 5 ಕಾಲಮ್ ಬರುತ್ತೆ. ಫಸ್ಟ್ ಕಾಲಮ್ನಲ್ಲಿ ನಾವು ಪರ್ಟಿಕ್ಯುಲರ್ಸ್ ಹಾಕ್ತೀವಿ, ಅಂದರೆ ಅದು ಸೇಲ್ಸಾ, ಅಸೆಟ್ಸಾ, ಲಯಬಿಲಿಟೀಸಾ, ಈ ಥರ ಅದು ಯಾವುದು ಅಂತ ಹಾಕ್ತಾ ಹೋಗ್ತೀವಿ. ನೆಕ್ಸ್ಟ್ ಫಸ್ಟ್ ಇಯರ್ ಡೇಟಾನ ಸೆಕೆಂಡ್ ಕಾಲಮ್ನಲ್ಲಿ, ಮತ್ತು ಸೆಕೆಂಡ್ ಇಯರ್ ಡೇಟಾನ ಥರ್ಡ್ ಕಾಲಮ್ನಲ್ಲಿ. ಆಮೇಲೆ ಫೋರ್ತ್ ಕಾಲಮ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಇಯರ್ಗೂ ಸೆಕೆಂಡ್ ಇಯರ್ಗೂ ಇನ್ಕ್ರೀಸ್ ಆಗಿದೆಯಾ ಅಥವಾ ಡಿಕ್ರೀಸ್ ಆಗಿದೆಯಾ ಅಂತ ನೋಡಿ ಆ ಅಬ್ಸಲ್ಯೂಟ್ ಫಿಗರ್ಸ್ನಲ್ಲಿ ಏನು ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗಿದೆ ಅದನ್ನು ಫೋರ್ತ್ ಕಾಲಮ್ನಲ್ಲಿ ಬರಿತೀವಿ. ಅಂದರೆ ಇಲ್ಲಿ ಗಮನಿಸಬೇಕು ನೀವು, ಈಗ ಸುಮ್ಮನೆ ಫಾರ್ ಎಕ್ಸಾಂಪಲ್ಗೆ ಫಸ್ಟ್ ಇಯರ್ 100 ರೂಪೀಸ್ ಇದೆ, ಸೆಕೆಂಡ್ ಇಯರು 200 ರೂಪೀಸ್ ಇದೆ ಅಂದರೆ ಎಷ್ಟು ಇನ್ಕ್ರೀಸ್ ಆಗಿದೆ, 100 ರೂಪೀಸ್ ಇನ್ಕ್ರೀಸ್ ಆಗಿದೆ. ಇನ್ಕ್ರೀಸ್ ಆಗಿದ್ರೆ ಪ್ಲಸ್ ಸೈನ್ ಹಾಕ್ತೀವಿ, ಡಿಕ್ರೀಸ್ ಆಗಿದ್ರೆ ಮೈನಸ್ ಹಾಕ್ತೀವಿ, ಅಥವಾ ಬ್ರ್ಯಾಕೆಟ್ಸ್ನ ಯೂಸ್ ಮಾಡ್ತೀವಿ. ಇನ್ಕ್ರೀಸ್ ಆಗಿದ್ರೆ ಫಿಗರ್ಸ್ನ ಅದು ಹೆಂಗಿದೆ ಹಂಗೆ ಬರಿತೀವಿ, ಡಿಕ್ರೀಸ್ ಆಗಿದ್ರೆ ಮೈನಸ್ ಹಾಕ್ಬೋದು, ಅಥವಾ ಬ್ರ್ಯಾಕೆಟ್ಸ್ನಲ್ಲಿ ಆ ಫಿಗರ್ನ ಬರೆಯೋದ್ರಿಂದ ಅದು ನೆಗೆಟಿವ್ ಅಂತ ಅಸ್ಯೂಮ್ ಅಂದರೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಇವಾಗ ಫಿಫ್ತ್ ಕಾಲಮ್ನಲ್ಲಿ ಪರ್ಸೆಂಟೇಜ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಂತ ಹೇಳಿದ್ದೀವಿ. ಅಂದರೆ ಇವಾಗ ಆಬ್ಸಲ್ಯೂಟ್ ಫಿಗರ್ಸ್ನಲ್ಲಿ ಕೊಟ್ಟಿರೋದನ್ನು ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಸೊ ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡಬೇಕು ಅಂದರೆ ಫೋರ್ತ್ ಕಾಲಮ್ನಲ್ಲಿ ಏನು ಆಬ್ಸಲ್ಯೂಟ್ ಫಿಗರ್ಸ್ ಇದೆ ಅದು ಡಿವೈಡೆಡ್ ಬೈ ಸೆಕೆಂಡ್ ಕಾಲಮ್ನಲ್ಲಿ ಏನು ಫಸ್ಟ್ ಇಯರ್ ಡೇಟಾ ಇದೆ, ಅಂದರೆ ಆ ಫಸ್ಟ್ ಇಯರ್ನ ನಾವು ಬೇಸ್ ಇಯರ್ ಅಂತ ತಗೊಳ್ತೀವಿ. ಆ ಬೇಸ್ ಇಯರು ಇಂಟು 100 ಮಾಡಿಕೊಂಡು ನಮಗೆ ಪರ್ಸೆಂಟೇಜ್ ಸಿಗುತ್ತೆ. ಈಗ ನೀವು ಇದು ನೋಡಿ, ನಾನು ನಿಮಗೆ ಆರೋ ಮಾರ್ಕ್ ಹಾಕಿ ತೋರಿಸಿದ್ದೀನಲ್ಲ ಸ್ಲೈಡ್ನಲ್ಲಿ. ಫಸ್ಟ್ ಇಯರ್ ಡೇಟಾ ಸೆಕೆಂಡ್ ಇಯರ್ ಡೇಟಾ ಕಂಪೇರ್ ಮಾಡ್ತೀವಿ, ಆಬ್ಸಲ್ಯೂಟ್ ಫಿಗರ್ ಬರಿತೀವಿ, ನೆಕ್ಸ್ಟ್ ಪರ್ಸೆಂಟೇಜು. ಸೊ ಹಾರಿಜಾಂಟಲ್ ಆಗಿ ನಮ್ಮ ಅನಾಲಿಸಿಸ್ ಮೂವ್ ಆಗ್ತಾ ಇರೋದ್ರಿಂದ ಹಾರಿಜಾಂಟಲ್ ಅನಾಲಿಸಿಸ್ದು ಒಂದು ಟೂಲ್ ಇದು ಕಂಪ್ಯಾರಿಟಿವ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಇವಾಗ ಏನೇನು ಸ್ಟೆಪ್ಸ್ ಅಂತ ಹೇಳಿದ್ರೆ, ದ ಫಸ್ಟ್ ಸ್ಟೆಪ್ ಈಸ್ ಟು ಲಿಸ್ಟ್ ಔಟ್ ಆಲ್ ದ ಆಬ್ಸಲ್ಯೂಟ್ ಫಿಗರ್ಸ್ ಇನ್ ರೂಪೀಸ್ ರಿಲೇಟಿಂಗ್ ಟು 2 years. ನಮಗೇನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನಲ್ಲಿ ಕೊಟ್ಟಿರ್ತಾರೆ, ಈಗ ಫಾರ್ ಎಕ್ಸಾಂಪಲ್ ಬ್ಯಾಲೆನ್ಸ್ ಶೀಟ್ ಇದೆ ಅಂತ ಇಟ್ಕೊಳ್ಳೋಣ. ಬ್ಯಾಲೆನ್ಸ್ ಶೀಟ್ನಲ್ಲಿ ನಮಗೆ ಲಯಬಿಲಿಟೀಸ್ ಫಸ್ಟ್ ಕೊಟ್ಟು ನೆಕ್ಸ್ಟ್ ಅಸೆಟ್ಸ್ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಆ ಲಯಬಿಲಿಟೀಸ್ನೆಲ್ಲ ಒಂದೊಂದೇ ಏನೇನೆಲ್ಲ ಕೊಟ್ಟಿದ್ದಾರೆ ಅದು ಹೆಂಗಿದೆ ಅದೇ ಫಿಗರ್ಸ್ನ ನಾವು ಫಸ್ಟ್ ಇಯರ್ದು ಸೆಕೆಂಡ್ ಇಯರ್ದು ಸೆಕೆಂಡ್ ಕಾಲಮ್ನಲ್ಲಿ ಥರ್ಡ್ ಕಾಲಮ್ನಲ್ಲಿ ಬರ್ಕೊಳ್ತೀವಿ. ಫಸ್ಟ್ ಕಾಲಮ್ನಲ್ಲಿ ನಾವೇನು ಬರ್ಕೊಳ್ತೀವಿ, ಪರ್ಟಿಕ್ಯುಲರ್ಸ್ ಬರ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತ ಪರ್ಟಿಕ್ಯುಲರ್ಸಲ್ಲಿ ಬರಿತೀರಾ. ಫಸ್ಟ್ ಕಾಲಮ್ನಲ್ಲಿ 5 lakh, ಸೆಕೆಂಡ್ ಕಾಲಮ್ನಲ್ಲಿ 4 lakh, ಈ ಥರ. ನೆಕ್ಸ್ಟ್ ಇವಾಗ ಸ್ಟೆಪ್ 2, ಫೈಂಡ್ ಔಟ್ ಚೇಂಜಸ್ ಇನ್ ಆಬ್ಸಲ್ಯೂಟ್ ಫಿಗರ್ಸ್ ಬೈ ಸಬ್ಟ್ರಾಕ್ಟಿಂಗ್ ದ ಫಸ್ಟ್ ಇಯರ್ ಫ್ರಮ್ ದ ಸೆಕೆಂಡ್ ಇಯರ್ ಆ್ಯಂಡ್ ಇಂಡಿಕೇಟ್ ದ ಚೇಂಜ್ ಆ್ಯಸ್ ಇನ್ಕ್ರೀಸ್ ಆರ್ ಡಿಕ್ರೀಸ್.
ಇನ್ಕ್ರೀಸ್ ಆಗಿದ್ರೆ ಪ್ಲಸ್ ಹಾಕ್ತೀವಿ, ಡಿಕ್ರೀಸ್ ಆಗಿದ್ರೆ ಮೈನಸ್ ಹಾಕ್ತೀವಿ. ಇದನ್ನು ನಾವು ಫೋರ್ತ್ ಕಾಲಮ್ನಲ್ಲಿ ಮಾಡ್ತೀವಿ. ಫೋರ್ತ್ ಕಾಲಮ್ನಲ್ಲಿ ಏನು ಮಾಡ್ತೀವಿ, ಏನು ಇವಾಗ ನಾವು ಡೇಟಾ ಬರೆದಿದ್ದೀವಿ ಆ ಡೇಟಾ ಹಿಂದಿನ ವರ್ಷಕ್ಕೂ ಈ ವರ್ಷಕ್ಕೂ ಏನು ಚೇಂಜ್ ಆಗಿದೆ. ಇನ್ಕ್ರೀಸ್ ಆಗಿದ್ರೆ ಪ್ಲಸ್ ಅಂತ ಹಾಕ್ಬಿಟ್ಟು ಇನ್ಕ್ರೀಸ್ ಎಷ್ಟಾಗಿದೆ ಅಷ್ಟು ಬರಿತೀವಿ. ಡಿಕ್ರೀಸ್ ಆಗಿದ್ರೆ ಮೈನಸ್ ಹಾಕಿ ಎಷ್ಟು ಡಿಕ್ರೀಸ್ ಆಗಿದೆ ಅಂತ ಬರಿತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಕ್ರೆಡಿಟಾರ್ಸ್ ತೊಗೊಳ್ಳೋಣ. ಕ್ರೆಡಿಟಾರ್ಸು 3 ಲ್ಯಾಕ್ ಇದೆ ಮತ್ತು 2 ಲ್ಯಾಕ್ ಇದೆ ಅಂತ ಇಟ್ಕೊಳ್ಳಿ. 3 ಲ್ಯಾಕ್ ಮತ್ತು 2 ಲ್ಯಾಕ್ ಅಂದರೆ 1 ಲ್ಯಾಕ್ ಏನಾಯಿತು, ಡಿಕ್ರೀಸ್ ಆಯಿತು. ಸೊ -1 ಲ್ಯಾಕ್ ಅಂತ ಹಾಕ್ತೀವಿ. ನೀವು ಬುಕ್ನಲ್ಲಿ ಪ್ರಾಬ್ಲಮ್ಸ್ ಮಾಡೋ ಹೊತ್ತಿಗೆ ಕೆಲವು ಬುಕ್ನಲ್ಲಿ ಅವರು ಮೈನಸ್ ಅಂತ ಕೊಟ್ಟಿರಲ್ಲ, ಬ್ರ್ಯಾಕೆಟ್ನಲ್ಲಿ ಈ ಫಿಗರ್ನ ಹಾಕಿರ್ತಾರೆ. ಸೊ ಬ್ರ್ಯಾಕೆಟ್ನಲ್ಲಿ ನಾವು ಫಿಗರ್ಸ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ ಅಂದರೆ ಇಟ್ ಈಸ್ ಡಿಕ್ರೀಸ್ ಅಂತ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಫೋರ್ತ್ ಕಾಲಮ್ನಲ್ಲಿ ಇದಾದಮೇಲೆ ನೆಕ್ಸ್ಟ್ ಫಿಫ್ತ್ ಕಾಲಮ್ನಲ್ಲಿ ನಾವು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋ ಹೊತ್ತಿಗೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಆಬ್ಸಲ್ಯೂಟ್ ಫಿಗರ್ಸ್ ಏನಾಗಿದೆ ಆ ಆಬ್ಸಲ್ಯೂಟ್ ಫಿಗರ್ಸು ಡಿವೈಡೆಡ್ ಬೈ ಫಸ್ಟ್ ಇಯರ್ ಡೇಟಾ ಆಬ್ಸಲ್ಯೂಟ್ ಫಿಗರ್ಸ್ನಲ್ಲಾಗಿರೋ ಚೇಂಜ್ ಅಂದರೆ ನಾವು ಇವಾಗ ಏನು ಕ್ಯಾಲ್ಕುಲೇಟ್ ಮಾಡಿದ್ವಿ ಫೋರ್ತ್ ಕಾಲಮ್ನಲ್ಲಿ, ಫೋರ್ತ್ ಕಾಲಮ್ ಫಿಗರು ಡಿವೈಡೆಡ್ ಬೈ ಸೆಕೆಂಡ್ ಕಾಲಮ್ ಫಿಗರ್ ಇಂಟು 100 ಅಂತ ಮಾಡ್ತೀವಿ. ಅದನ್ನ ನಾನು ನಿಮ್ಗೆ ಇಲ್ಲಿ ಫಾರ್ಮುಲಾ ಹಾಕಿದ್ದೀನಿ ನೋಡಿ. ಆಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಂದರೆ ಫೋರ್ತ್ ಕಾಲಮ್ನಲ್ಲಿ ನಾವೇನು ತೊಗೊಳ್ತೀವಿ ಅದು ಡಿವೈಡೆಡ್ ಬೈ ಫಸ್ಟ್ ಇಯರ್ ಆಬ್ಸಲ್ಯೂಟ್ ಫಿಗರ್ ಅಂದರೆ ಕಾಲಮ್ 2ನಲ್ಲಿ ಇರುತ್ತೆ ಅದು ಇಂಟು 100. ಸೊ ಫೋರ್ತ್ ಕಾಲಮ್ನಲ್ಲಿರೋದು ಡಿವೈಡೆಡ್ ಬೈ ಸೆಕೆಂಡ್ ಕಾಲಮ್ನಲ್ಲಿರೋದು ಮತ್ತು ಇಂಟು 100 ಮಾಡಿದ್ರೆ ನಮಗೆ ಪರ್ಸೆಂಟೇಜ್ ಸಿಗುತ್ತೆ. ಅಂದರೆ ನಾವಿಲ್ಲಿ ಏನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಫಸ್ಟ್ ಇಯರ್ದು ಡೇಟಾಗೆ ಕಂಪೇರ್ ಮಾಡಿದಾಗ ಈಗ ಎಷ್ಟು ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಗಿದೆ ಅನ್ನೋದ್ರದ್ದು ಪರ್ಸೆಂಟೇಜ್ ತೆಗಿತಾ ಇದ್ದೀವಿ. ಸೊ ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಆರ್ ಡಿಕ್ರೀಸ್, ಆ ಇನ್ಕ್ರೀಸ್ ಆರ್ ಡಿಕ್ರೀಸ್ ಪರ್ಸೆಂಟೇಜ್ ತೊಗೋಬೇಕಂದ್ರೆ ಅದನ್ನ ಯಾತಕ್ಕೆ ನಾವು ಕಂಪೇರ್ ಮಾಡಿದ್ದೀವಿ, ಬೇಸ್ ಇಯರ್ ಡೇಟಾಗೆ ಅಂದರೆ ನಿಮಗೆ ಅದನ್ನು ಸೆಕೆಂಡ್ ಕಾಲಮ್ನಲ್ಲಿ ಆ ಡೇಟಾ ಹಾಕ್ಕೊಂಡಿರ್ತೀರಾ. ಸೊ ಈ ಥರ ನಾವು ಪರ್ಸೆಂಟೇಜ್ ಪ್ರತಿಯೊಂದಕ್ಕೂ ಮಾಡ್ತೀವಿ. ಪರ್ಸೆಂಟೇಜ್ ಮಾಡುವಾಗ ಒಂದು ನೆನ್ಪಿಟ್ಕೋಬೇಕು ನೀವು, ಅದು ಇನ್ಕ್ರೀಸ್ ಇದ್ದರೆ ಅಂದರೆ ನಮಗೆ ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿರೋದ್ರದ್ದು ಪರ್ಸೆಂಟೇಜ್ನ ಕಂಡುಹಿಡಿತಾ ಇದ್ದರೆ ಪ್ಲಸ್ ಹಾಕ್ತೀವಿ, ಡಿಕ್ರೀಸ್ ಆಗಿರೋದ್ರದ್ದು ಪರ್ಸೆಂಟೇಜ್ ಹಾಕಿದರೆ ಅದು ಮೈನಸ್ ಇರೋದ್ರಿಂದ ಅದನ್ನು ಮೈನಸ್ ಹಾಕ್ತೀವಿ. ಈಗ ಕಂಪ್ಯಾರಿಟಿವ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನಾಲಿಸಿಸ್ ಅಂದರೆ ನಾವು ಸಾಮಾನ್ಯವಾಗಿ ಬೇರೆ ಬೇರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನಮ್ಗೆ ಇರ್ಬೋದು, ಅಂದರೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತೆಲ್ಲ ಇರಬಹುದು. ಆದರೆ ಅದ್ಯಾವುದನ್ನು ನಾವು ಕಂಪ್ಯಾರಿಟಿವ್ ಅನಾಲಿಸಿಸ್ಗೆ ಯೂಸ್ ಮಾಡಲ್ಲ. ನಾವು ಯಾವ್ಯಾವ ಸ್ಟೇಟ್ಮೆಂಟ್ನ ಕಂಪ್ಯಾರಿಟಿವ್ ಅನಾಲಿಸಿಸ್ಗೆ ಯೂಸ್ ಮಾಡ್ತೀವಿ ಅಂದರೆ ಒಂದು ಇನ್ಕಮ್ ಸ್ಟೇಟ್ಮೆಂಟ್ ಅಥವಾ ಅದನ್ನು P&L ಅಕೌಂಟ್ ಅಂತ ಹೇಳ್ತೀವಿ. ಅದು 2 ಇಯರ್ಸ್ದು ಮಿನಿಮಮ್ 2 ಇಯರ್ಸ್ದು ಬೇಕೇ ಬೇಕು. 2 ಇಯರ್ಸ್ಗಿಂತ ಜಾಸ್ತಿ ಇರ್ಬೋದೇನೋ, ಬಟ್ ನಾರ್ಮಲಿ ವಿ ಕನ್ಸಿಡರ್ 2 ಇಯರ್ಸ್. ಆ್ಯಂಡ್ ದೆನ್ ಪೊಸಿಷನ್ ಸ್ಟೇಟ್ಮೆಂಟ್ ಅಥವಾ ಬ್ಯಾಲೆನ್ಸ್ ಶೀಟ್, ಅದು ಅಷ್ಟೇ 2 ಇಯರ್ಸ್ದು ಡೇಟಾ ನಮಗೆ ಬೇಕು. ಒಂದೇ ಇಯರ್ದು ಇನ್ಕಮ್ ಸ್ಟೇಟ್ಮೆಂಟು ಮತ್ತು ಬ್ಯಾಲೆನ್ಸ್ ಶೀಟು ಕೊಟ್ಬಿಟ್ಟು ಕಂಪೇರ್ ಮಾಡಿ ಅಂದರೆ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಇವಾಗ ಒಂದು ಎಕ್ಸಾಂಪಲ್, ಸಿಂಪಲ್ ಎಕ್ಸಾಂಪಲ್. ಈಗ ಸೇಲ್ಸ್ ಅಂತ ಕೊಟ್ಟಿದ್ದಾರೆ ಅಂದರೆ ಸೇಲ್ಸ್ ನೋಡಿ ಫಸ್ಟ್ ಇಯರಲ್ಲಿ 30,000 ಇದೆ, ಸೆಕೆಂಡ್ ಇಯರಲ್ಲಿ 60,000 ಆಗಿದೆ. ಸೊ ಇನ್ಕ್ರೀಸ್ ಎಷ್ಟಾಗಿದೆ ಅಂತ ಹೇಳಿದ್ರೆ 30,000 ಇನ್ಕ್ರೀಸ್ ಆಗಿದೆ, ಅಂದರೆ 100% ಇನ್ಕ್ರೀಸ್ ಆಗಿದೆ. ಈ 100% ಅನ್ನೋದು ನಮಗೆ ಹೆಂಗೆ ಬಂತು ಅಂತ ಹೇಳಿದ್ರೆ 30,000 ಡಿವೈಡೆಡ್ ಬೈ 30,000 ಇಂಟು 100. ಇದೆಲ್ಲನೂ ಪಾಸಿಟಿವ್ ಫಿಗರ್ ಇರೋದ್ರಿಂದ ಯಾವುದನ್ನು ನಾವು ಬ್ರ್ಯಾಕೆಟಲ್ಲಿ ಆಗಲಿ ಹಾಕಿಲ್ಲ ಅಥವಾ ಮೈನಸ್ ಆಗಲಿ ಬರ್ದಿಲ್ಲ. ನೆಕ್ಸ್ಟ್ ಇವಾಗ ಒಂದು ಪ್ರಾಬ್ಲಮ್ ತಗೊಳ್ಳೋಣ. ಈ ಪ್ರಾಬ್ಲಮ್ನಲ್ಲಿ ಕಂಪ್ಯಾರಿಟಿವ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡಿ ಅಂತ ಕೇಳಿದ್ದಾರೆ. ಒಂದು ಇನ್ಕಮ್ ಸ್ಟೇಟ್ಮೆಂಟ್ಗೆ ರಿಲೇಟೆಡ್ ಆಗಿರೋ ಇನ್ಫಾರ್ಮೇಷನ್ ಇದೆ, ನೋಡ್ಕೊಳ್ಳಿ. ಇನ್ಕಮ್ ಸ್ಟೇಟ್ಮೆಂಟ್ನಲ್ಲಿ ಏನೇನಿದೆ ಅಂತ ಹೇಳಿದ್ರೆ 2 ವರ್ಷಕ್ಕೆ ಸಂಬಂಧಪಟ್ಟಂಗೆ ಅಂದರೆ 2005 ಮತ್ತು 2006ಗೆ ಸಂಬಂಧಪಟ್ಟಂಗೆ ನೆಟ್ ಸೇಲ್ಸ್ ಇದೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇದೆ, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಇದೆ, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇದೆ. ಅದಲ್ಲದೆ ನೆಟ್ ಪ್ರಾಫಿಟ್ ಏನು ಅಂತ ಅವ್ರು ಕೊಟ್ಟಿದ್ದಾರೆ. ಸೊ ಎಲ್ಲ ಡೇಟಾನು ಅವ್ರು ಕೊಟ್ಬಿಟ್ಟಿದ್ದಾರೆ. ಇವಾಗ ನಾವು ಇದನ್ನು ಸ್ಟೇಟ್ಮೆಂಟ್ ಫಾರ್ಮ್ನಲ್ಲಿ ಅಂದರೆ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ನಲ್ಲಿ ಅರೇಂಜ್ ಮಾಡಬೇಕಾಗಿದೆ. ಅದೇ ಥರ ಬ್ಯಾಲೆನ್ಸ್ ಶೀಟು ಕೊಟ್ಟಿದ್ದಾರೆ 2005 ಮತ್ತು 2006ದು ಲಯಬಿಲಿಟೀಸ್ ಎಲ್ಲ ಎಷ್ಟಿದೆ ಮತ್ತು ಅಸೆಟ್ಸ್ ಎಷ್ಟಿದೆ ಅಂತ. ಇವಾಗ ನಾವು ಫಸ್ಟ್ ಇನ್ಕಮ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋಣ. ನೀವು ಈಗಾಗಲೇ ಹಿಂದಿನ ಸೆಮಿಸ್ಟರಲ್ಲಿ ಕಂಪನಿ ಅಕೌಂಟ್ಸ್ನಲ್ಲಿ ಓದಿದ್ದೀರಾ ಯಾವ ಫಾರ್ಮ್ಯಾಟ್ನಲ್ಲಿ ನಾವು ಇನ್ಕಮ್ ಸ್ಟೇಟ್ಮೆಂಟ್ನ ಮತ್ತು ಬ್ಯಾಲೆನ್ಸ್ ಶೀಟ್ನ ಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿ.
ಅಂದರೆ ಇದನ್ನು ನಾವು ಟಿ ಫಾರ್ಮಲ್ಲಿ ಪ್ರೆಸೆಂಟ್ ಮಾಡಲ್ಲ. ರಿವೈಸ್ಡ್ 2013 ಗೈಡ್ಲೈನ್ಸ್ ಪ್ರಕಾರ ನಾವು ಇದನ್ನು ಸ್ಟೇಟ್ಮೆಂಟ್ ಫಾರ್ಮ್ನಲ್ಲೇ ಪ್ರೆಸೆಂಟ್ ಮಾಡ್ತೀವಿ. ಸ್ಟೇಟ್ಮೆಂಟ್ ಫಾರ್ಮ್ನಲ್ಲಿ ಅಂತ ಹೇಳಿದಾಗ ಫಸ್ಟು ನೆಟ್ ಸೇಲ್ಸು ಲೆಸ್ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್, ಅದಾದಮೇಲೆ ಗ್ರಾಸ್ ಪ್ರಾಫಿಟ್, ಅದಾದಮೇಲೆ ಎಲ್ಲ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಅಥವಾ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಏನಿದೆ ಅದನ್ನೆಲ್ಲ ಡಿಡಕ್ಟ್ ಮಾಡಿ ನಾವು ನೆಟ್ ಪ್ರಾಫಿಟ್ ತೋರಿಸ್ತೀವಿ. ಅದಾದಮೇಲೆ ಟ್ಯಾಕ್ಸ್ನ ಡಿಡಕ್ಟ್ ಮಾಡಬೇಕು, ಆಮೇಲಿಂದ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬರುತ್ತೆ. ಸೊ ಈ ರೀತಿ ನಾವು ಮಾಡ್ತಾ ಹೋಗ್ತೀವಿ. ಈಗ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ನಲ್ಲಿ ಅದನ್ನು ಹೆಡ್ಡಿಂಗ್ ಬರೀತೀರ, ಅದು ಯಾವ್ಯಾವ ವರ್ಷದ್ದು ಯಾವ ಕಂಪನಿದು ಅಂತೆಲ್ಲ ಬರೆದಾದ್ಮೇಲೆ ಫಸ್ಟ್ ಕಾಲಮ್ನಲ್ಲಿ ಪರ್ಟಿಕ್ಯುಲರ್ಸು, ಸೆಕೆಂಡ್ ಕಾಲಮ್ನಲ್ಲಿ 2005 ಡೇಟಾ, ಥರ್ಡ್ ಕಾಲಮ್ನಲ್ಲಿ 2006 ಡೇಟಾ, ಆಮೇಲೆ ಆಬ್ಸಲ್ಯೂಟ್ ಚೇಂಜ್ಗೆ ಒಂದು ಕಾಲಮು, ಲಾಸ್ಟ್ ಕಾಲಮ್ನಲ್ಲಿ ಚೇಂಜ್ ಇನ್ ಪರ್ಸೆಂಟೇಜ್, ಇಷ್ಟನ್ನು ಬರ್ಕೊಳ್ತೀರಾ. ಇವಾಗ ನೆಟ್ ಸೇಲ್ಸು 900 ಇದೆ ಮತ್ತು 1050 ಇದೆ. 900ಇಂದ 1050 ಆಗಿದೆ ಅಂತ ಹೇಳಿದ್ರೆ ಇನ್ಕ್ರೀಸ್ ಆಗಿದೆ. ಎಷ್ಟು ಇನ್ಕ್ರೀಸ್ ಆಗಿದೆ ಅಂದರೆ 150 ಇನ್ಕ್ರೀಸ್ ಆಗಿದೆ. ಅದನ್ನ ನೋಡಿ ಆಬ್ಸಲ್ಯೂಟ್ ಚೇಂಜಲ್ಲಿ 150 ಬರೆದಿದ್ದೀರಾ. ಈಗ ಇದನ್ನು ಪರ್ಸೆಂಟೇಜ್ ಕಂಡುಹಿಡಿತೀರಾ. ಪರ್ಸೆಂಟೇಜ್ ಕಂಡುಹಿಡಿಬೇಕು ಅಂದರೆ 150 ಡಿವೈಡೆಡ್ ಬೈ 900 ಇಂಟು 100 ಮಾಡ್ತೀರಾ. 16.67 ಬಂದಿದೆ. ನೆಕ್ಸ್ಟ್ ಲೆಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಪ್ರಾಬ್ಲಮ್ನಲ್ಲಿ ಅವ್ರು ಲೆಸ್ ಮಾಡಿ ಅಂತೆಲ್ಲ ಕೊಟ್ಟಿರಲ್ಲ, ನಮಗೆ ಗೊತ್ತಿರಬೇಕು ಸೇಲ್ಸ್ ಲೆಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮಾಡಿದ್ರೇ ಗ್ರಾಸ್ ಪ್ರಾಫಿಟ್ ಬರುತ್ತೆ ಅಂತ. ಸೊ ಇವಾಗ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ನ ಲೆಸ್ ಮಾಡ್ತಾ ಇದ್ದೀರಾ. ಅದು 650 ಮತ್ತು 850 ಆಗಿದೆ. ಇದನ್ನ ಲೆಸ್ ಅಂತ ಹೇಳೋದ್ರಿಂದ ನಾವು ನೋಡಿ ಬ್ರ್ಯಾಕೆಟ್ಸ್ನಲ್ಲಿ ಫಿಗರ್ಸ್ನ ಹಾಕಿದ್ದೀವಿ, ಇಲ್ಲಾಂದರೆ ನೀವು ಮೈನಸ್ಸು ಕೂಡ ಹಾಕ್ಬೋದು. 900ನಲ್ಲಿ 650 ಲೆಸ್ ಮಾಡಿದ್ರೆ 250, 1050ನಲ್ಲಿ 850 ಲೆಸ್ ಮಾಡಿದ್ರೆ 200. ಈಗ 650 ಮತ್ತು 850ನ ಕಂಪೇರ್ ಮಾಡಿ. 650 ಮತ್ತು 850ನ ಕಂಪೇರ್ ಮಾಡಿದ್ರೆ ನಮಗೆ ಇನ್ಕ್ರೀಸ್ ಆಗಿದೆ. ಎಷ್ಟು? 200 ಇನ್ಕ್ರೀಸ್ ಆಗಿದೆ. 200ನ ಬರಿತೀರಾ. ಇಲ್ಲಿ 200 ಇನ್ಕ್ರೀಸ್ ಆಗಿದೆಯಲ್ಲ ಅಂತ ಹೇಳಿಬಿಟ್ಟು ಪ್ಲಸ್ ಅಂತ ಹಾಕೋಂಗಿಲ್ಲ. ಯಾಕೆ ಅಂದರೆ ನಾವು ಈ ಒಂದು 200ನ 150ಇಂದ ಲೆಸ್ ಮಾಡಬೇಕು. ಸೊ ಲೆಸ್ ಮಾಡಬೇಕಾಗಿರೋ ಅಮೌಂಟನ್ನು ನೀವು ಬ್ರ್ಯಾಕೆಟ್ನಲ್ಲಿ ಹಾಕಿದ್ದೀರಾ. ನೆಕ್ಸ್ಟ್ ಇವಾಗ ಇದತ್ತು ಪರ್ಸೆಂಟೇಜ್ 200 ಡಿವೈಡೆಡ್ ಬೈ 650 ಇಂಟು 100 ಅಂತ ಹೇಳಿದ್ರೆ 30.77 ಬರುತ್ತೆ. ನಾವು ಈ ಒಂದು ಐಟಮ್ನ ನೆಟ್ ಸೇಲ್ಸಿಂದ ಲೆಸ್ ಮಾಡಬೇಕಾಗಿರೋದ್ರಿಂದ ಇಲ್ಲಿರೋ ಎಲ್ಲ ಐಟಮನ್ನು ಅದು ಇನ್ಕ್ರೀಸೋ ಡಿಕ್ರೀಸೋ ಆದರೆ ನಾವು ಅದನ್ನ ಬ್ರ್ಯಾಕೆಟ್ನಲ್ಲಿ ಬರ್ಕೊಳ್ತೀವಿ. ಇವಾಗ 900 ಮೈನಸ್ 650 ಅಂದರೆ 250 ಆಯಿತು. 1050 ಮೈನಸ್ 850 ಅಂದರೆ 200. 150 ಮೈನಸ್ 200 ಅಂದರೆ ಇಲ್ಲಿ ಮೈನಸ್ ಫಿಗರ್ 200 ಜಾಸ್ತಿ ಇರೋದ್ರಿಂದ 50 ನೆಗೆಟಿವ್ ಫಿಗರ್ ಬಂದಿದೆ. ಅದೇ ರೀತಿ ಪರ್ಸೆಂಟೇಜಲ್ಲೂ ಅಷ್ಟೇ 20.0 ಅದು ನೆಗೆಟಿವ್ ಪರ್ಸೆಂಟೇಜ್ ಬಂದಿದೆ. ಇದನ್ನ ರೌಂಡ್ ಆಫ್ ಮಾಡಿದ್ದೀವಿ. ನೆಕ್ಸ್ಟ್ ಇವಾಗ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ಸು. ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ನಲ್ಲಿ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಮತ್ತು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಅದು ಸೇಮ್ ಇದೆ, ಏನೂ ಚೇಂಜ್ ಆಗಿಲ್ಲ. ಹಾಗಾಗಿ ಆಬ್ಸಲ್ಯೂಟ್ ಚೇಂಜು ಮತ್ತು ಚೇಂಜ್ ಇನ್ ಪರ್ಸೆಂಟೇಜ್ನಲ್ಲಿ ನಾವೇನು ಅದನ್ನು ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ, ಅಂದರೆ ಇಟ್ ಈಸ್ 0. ನೆಕ್ಸ್ಟ್ ಇವಾಗ 250 ಮತ್ತು ಇಲ್ಲಿ 40 ಮತ್ತು 20ನ ಆ್ಯಡ್ ಮಾಡ್ಕೊಂಡ್ರೆ ನಮಗೆ 190 ಬಂತಲ್ವಾ. 250ನಲ್ಲಿ 190ನ ಲೆಸ್ ಮಾಡ್ತೀವಿ, ಆಮೇಲೆ 200ನಲ್ಲಿ 140ನ ಲೆಸ್ ಮಾಡ್ತೀವಿ. ಆವಾಗ ನಮಗೆ ನೆಟ್ ಪ್ರಾಫಿಟ್ ಸಿಗುತ್ತೆ. ಸೊ 190 ಮತ್ತು 140 ಸಿಗುತ್ತೆ. ಆಮೇಲೆ 50 ರುಪೀಸು ಅಂದರೆ ಅದು ಇನ್ಕ್ರೀಸ್ ಆಗಿರೋದು. 190ಇಂದ 140 ಆಗಿದೆ ಅಂದರೆ 50 ಇನ್ಕ್ರೀಸ್ ಆಗಿದೆ. ಆ 15ನ ಬರೀತೀರಾ. ಬಟ್ ಆದರೆ ಗಮನಿಸಿ, ಇದು 50 ಅನ್ನೋದು ನಮಗೆ ಆಬ್ಸಲ್ಯೂಟ್ ಚೇಂಜಲ್ಲಿ ಏನು ಕಾಣ್ತಾ ಇದೆಯಲ್ವಾ, ಇದು ನಮಗೆ ನೆಗೆಟಿವ್ ಫಿಗರು. ಯಾಕೆ ಅಂತ ಹೇಳಿದ್ರೆ 190ಇಂದ 140 ಅಂತ ಹೇಳಿದ್ರೆ ನಮಗೆ ಲೆಸ್ ಆಗಿಬಿಟ್ಟಿದೆ. ಹಾಗಾಗಿ ನಾವು ಅದನ್ನ 50ನ ನೆಗೆಟಿವ್ನಲ್ಲಿ ಅಂದರೆ ಬ್ರ್ಯಾಕೆಟ್ನಲ್ಲಿ ಬರಿತಾ ಇದ್ದೀವಿ. ಮತ್ತು ಪರ್ಸೆಂಟೇಜ್ ಚೇಂಜು 26.31. 50 ಡಿವೈಡೆಡ್ ಬೈ 190 ಇಂಟು 100 ಮಾಡಿದ್ರೆ ನಮಗೆ ಇದು ಸಿಗುತ್ತೆ. ಒಂದು ವಿಷಯ ಇನ್ನೊಂದು ಸಲ ನಾನು ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಈ 190 ಮತ್ತು 140 ಅನ್ನೋದು ಆಪ್ರೇಟಿಂಗ್ ಪ್ರಾಫಿಟ್ ಹೆಂಗೆ ಬಂತು ಅಂತ ಹೇಳಿದ್ರೆ 250 ಮೈನಸ್ 40 ಮೈನಸ್ 20 ಗ್ರಾಸ್ ಪ್ರಾಫಿಟಿಂದ ನಾವು ಎಕ್ಸ್ಪೆನ್ಸಸ್ನ ಡಿಡಕ್ಟ್ ಮಾಡಿಬಿಡ್ತಾ ಇದ್ದೀವಿ. ಆವಾಗ ನಮಗೆ ಪ್ರಾಫಿಟ್ ಬಂದಿದೆ. ಆಪ್ರೇಟಿಂಗ್ ಪ್ರಾಫಿಟ್ 190 140 ಬಂದಿದೆ. ಅದು ಹೆಂಗೆ ಬಂತು ಅಂದರೆ 250 ಮೈನಸ್ 60, ಅದೇ ಥರ 200 ಮೈನಸ್ 60. ಈಗ ನೆಕ್ಸ್ಟ್ ಇದೇ ಥರ ಇನ್ಕಮ್ ಸ್ಟೇಟ್ಮೆಂಟು. ಇನ್ಕಮ್ ಸ್ಟೇಟ್ಮೆಂಟ್ನಲ್ಲಿ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ನ ಅವ್ರು ಹೆಂಗೆ ಕೊಟ್ಟಿದ್ದಾರೆ ಹಾಗೆ ಬರ್ಕೊಳ್ತೀವಿ. ಫಸ್ಟ್ ಎಲ್ಲ ಅಸೆಟ್ಸ್ ಬರೆದಿದ್ದೀವಿ, ಆಮೇಲೆ ಲಯಬಿಲಿಟೀಸ್ ಬರ್ಕೊಳ್ತಾ ಇದ್ದೀವಿ. ಇದು ಅಷ್ಟೇ ಸೇಮ್ ಪ್ರೊಸೀಜರ್ನಲ್ಲಿ ನೀವು ಕಂಪೇರ್ ಮಾಡ್ತಾ ಹೋಗ್ತೀರಾ. 400 ಮತ್ತು 500 ಆದರೆ ಇನ್ಕ್ರೀಸು 100 ಆಯಿತು, ಪರ್ಸೆಂಟೇಜ್ ಇನ್ಕ್ರೀಸು 25% ಆಯಿತು. ಅದೇ ಥರ 450 ಮತ್ತು 490 ಅಂತ ಹೇಳಿದ್ರೆ ಇನ್ಕ್ರೀಸ್ 40 ಆಗಿದೆ,
ಪರ್ಸೆಂಟೇಜ್ ಇನ್ಕ್ರೀಸು 8.89 ಆಗಿದೆ. ಈ ಥರ ಪ್ರತಿಯೊಂದನ್ನು ಕಂಪೇರ್ ಮಾಡಿಕೊಂಡು ಬ್ಯಾಲೆನ್ಸ್ ಶೀಟ್ ಯಾವ ಫಾರ್ಮ್ಯಾಟಲ್ಲಿದೆ ಅದೇ ಫಾರ್ಮ್ಯಾಟ್ನಲ್ಲೇ ನೀವು ಬರ್ಕೋಬೇಕು. ಫಾರ್ಮ್ಯಾಟ್ನ ಮಾತ್ರ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಬಾರ್ದು. ಈ ಥರ ಪ್ರತಿಯೊಂದನ್ನು ಬರ್ಕೊಂಡು ನೀವು ಮಾಡ್ತೀರಾ. ಇವಾಗ ಟೋಟಲ್ ಫಿಕ್ಸ್ಡ್ ಅಸೆಟ್ಸ್ ಅಂತ ಹೇಳಿಬಿಟ್ಟು ನಾವು ಟೋಟಲ್ ಮಾಡ್ತೀವಲ್ವಾ, ಟೋಟಲ್ನಲ್ಲಿ ಗಮನಿಸಿ, ಟೋಟಲ್ನಲ್ಲಿ 2350, 2570 ಇದೆ. ಅದಾದಮೇಲೆ ಇಲ್ಲಿ 2 ಟೋಟಲ್ ಬಂದಿದೆ. ಒಂದು ಟೋಟಲ್ ಫಿಕ್ಸ್ಡ್ ಅಸೆಟ್ಸು, ಇನ್ನೊಂದು ಟೋಟಲ್ ಅಸೆಟ್ಸ್ ಅಂತ. ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಏಕೆಂದರೆ ಇಲ್ಲಿ ಕರೆಂಟ್ ಅಸೆಟ್ಸ್ ಆಗಿದೆ. ಅದಾದ ತಕ್ಷಣ ನೋಡಿ ಟೋಟಲ್ ಕರೆಂಟ್ ಅಸೆಟ್ಸ್ ಅಂತ ಬಂದಿದೆ. ಟೋಟಲ್ ಕರೆಂಟ್ ಅಸೆಟ್ಸು 850, 990 ಮತ್ತು 140 ಇದೆ. ಅದೇ ಥರ ನೆಕ್ಸ್ಟು ಫಿಕ್ಸಡ್ ಅಸೆಟ್ಸ್ ಎಲ್ಲ ಬಂದು ನೆಕ್ಸ್ಟಿಗೆ ಟೋಟಲ್ ಫಿಕ್ಸ್ಡ್ ಅಸೆಟ್ಸ್ ಅಂತ ಒಂದ್ಸಲ, ಅದಾದಮೇಲೆ ಫೈನಲ್ ಆಗಿ ಟೋಟಲ್ ಅಸೆಟ್ಸ್ ಅಂತ ಇದೆ. ಅಲ್ಲಿಗೆ ನಮ್ಮ ಇನ್ಕಮ್ ಸ್ಟೇಟ್ಮೆಂಟು ಮುಗಿಯುತ್ತೆ. ಇಲ್ಲಿ ಕಂಟಿನ್ಯೂಷನ್, ಇಲ್ಲಿ ನನ್ನ ಜಾಗ ಇಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಸ್ಲೈಡ್ನಲ್ಲೂ ನಾನು ನಿಮಗೆ ತೋರಿಸಿದ್ದೀನಿ. ಈಗ ಒಂದ್ಸಲ ನಾವು ಇಲ್ಲಿ ಒಂದು ಗಮನಿಸಿ, ಇಲ್ಲಿ ಬಿಲ್ಡಿಂಗ್ ನೋಡಿ 500 ಇದ್ದಿದ್ದು 470 ಆಗಿದೆ. ಅಂದರೆ 30 ಏನಾಗಿದೆ, ಡಿಕ್ರೀಸ್ ಆಗಿದೆ. ಸೊ 30ನ ನಾವೇನು ಮಾಡ್ತಾ ಇದ್ದೀವಿ, ಅದನ್ನು ಬ್ರ್ಯಾಕೆಟ್ನಲ್ಲಿ ಹಾಕ್ತಾ ಇದ್ದೀವಿ. ಇವಾಗ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 30 ಡಿವೈಡೆಡ್ ಬೈ 500 ಇಂಟು 100 ಮಾಡಿದ್ರೆ ನಿಮಗೆ 6% ಅಂತ ಸಿಗುತ್ತೆ. ಇವಾಗ ಪ್ರತಿಯೊಂದಕ್ಕೂ ಅದು ಟೋಟಲ್ ಫಿಕ್ಸ್ಡ್ ಅಸೆಟ್ಸ್ ಇರ್ಬೋದು, ಟೋಟಲ್ ಅಸೆಟ್ಸ್ ಇರ್ಬೋದು, ಟೋಟಲ್ ಕರೆಂಟ್ ಅಸೆಟ್ಸ್ ಇರ್ಬೋದು, ಇದೇ ಥರ ಅಬ್ಸಲ್ಯೂಟ್ ಚೇಂಜ್ ಏನಾಗಿದೆ ಮತ್ತು ಪರ್ಸೆಂಟೇಜ್ ಚೇಂಜ್ ಏನಾಗಿದೆ ಅಂತ ಹಾಕ್ತಾ ಹೋಗ್ತೀರಾ. ಅದಾದಮೇಲೆ ಲಯಬಿಲಿಟೀಸು ಸೇಮ್ ಪ್ರೊಸೀಜರ್ನಲ್ಲಿ ಹಾಕ್ತೀರಾ. ಇಲ್ಲಿ ನಾನು ಕಂಟಿನ್ಯೂ ಮಾಡ್ತಾ ಇರೋದು ನೆಕ್ಸ್ಟ್ ಸ್ಲೈಡ್ನಲ್ಲಿದೆ ನೋಡಿ. ಎಲ್ಲ ಎಕ್ಸ್ಟರ್ನಲ್ ಲಯಬಿಲಿಟೀಸ್ ಎಷ್ಟಿದೆ, ಅದಾದಮೇಲಿಂದ ಯಾವುದ್ಯಾವುದೆಲ್ಲ ಅದು ಅಂತ ಪ್ರತಿಯೊಂದಕ್ಕೂ ನಾವು ಆಬ್ಸಲ್ಯೂಟ್ ಫಿಗರ್ಸ್ನ ಬರ್ಕೊಂಡು ಕಂಪೇರ್ ಮಾಡಿದ್ದೀವಿ. ಈಗ ಶೇರ್ ಕ್ಯಾಪಿಟಲ್ನ ನೋಡಿರಿ, ಏನೂ ಚೇಂಜ್ ಆಗಿಲ್ಲ. 600 ಇದೆ. ಏನೂ ಚೇಂಜ್ ಆಗಿಲ್ಲ ಅಂದರೆ ನೀವು ಆಬ್ಸಲ್ಯೂಟ್ ಚೇಂಜು, ಪರ್ಸೆಂಟೇಜು ಅಲ್ಲೆಲ್ಲ ಏನೂ ಬರೆಯೋ ಅವಶ್ಯಕತೆ ಇಲ್ಲ. ಅದೇ ರೀತಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೂಡ. ನೆಕ್ಸ್ಟ್ ಇವಾಗ ರಿಸರ್ವ್ಸ್ ನೋಡಿ, 400 ಇದ್ದು 445 ಆಗಿದೆ. 45 ಇನ್ಕ್ರೀಸ್ ಆಗಿದೆ. 45 ಡಿವೈಡೆಡ್ ಬೈ 400 ಮಾಡಿದ್ರೆ ನಮಗೆ 11.25 ಅಂತ ಬರುತ್ತೆ. ಸೊ ಈ ರೀತಿಯಾಗಿ ನಾವು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ನ ಮಾಡ್ಕೊಳ್ತೀವಿ. ಕಂಪ್ಯಾರಿಟಿವ್ ಸ್ಟೇಟ್ಮೆಂಟು ತುಂಬ ಸಿಂಪಲ್ ಆಗಿರುವಂಥ ಪ್ರಾಬ್ಲಮ್ ಆಗಿದೆ. ನೀವು ಯಾವುದೇ ರೀತಿ ಇದಕ್ಕೆ ಫಾರ್ಮುಲಾ ನೆನ್ಪಿಟ್ಕೋಬೇಕು ಆ ಥರ ಏನೂ ಇಲ್ಲ. ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ನಲ್ಲಿ ಅಲ್ಲಿರೋ ಡೇಟಾನ ಬರ್ಕೊಳ್ತೀರಾ. ಇನ್ಕ್ರೀಸ್ ಆಗಿದ್ರೆ ಪ್ಲಸ್ ಹಾಕ್ಕೊತೀರಾ, ಡಿಕ್ರೀಸ್ ಆದರೆ ಮೈನಸ್ ಹಾಕ್ಕೊಳ್ತೀರಾ, ಅಥವಾ ನೀವೇನಾದರೂ ಆ ಡೇಟಾನ ಮೈನಸ್ ಮಾಡ್ತಾ ಇದ್ರೂ ಕೂಡ ಬ್ರ್ಯಾಕೆಟ್ನಲ್ಲಿ ಹಾಕಿರ್ತೀರಾ ಅಥವಾ ಮೈನಸ್ ಹಾಕಿರ್ತೀರಾ. ಅದಾದಮೇಲೆ ಪರ್ಸೆಂಟೇಜ್ ಕಾಲಮ್ನಲ್ಲಿ ಚೇಂಜ್ ಬರಿತೀರಾ. ಪರ್ಸೆಂಟೇಜ್ ಕಾಲಮ್ನಲ್ಲಿ ಬರೆಯುವಾಗ ಇಲ್ಲೇನು ಚೇಂಜ್ ಆಗಿರೋದನ್ನ ನಾವು ಬರೆದಿರ್ತೀವಿ, ಇನ್ಕ್ರೀಸ್ ಆರ್ ಡಿಕ್ರೀಸು, ಆ ಕಾಲಮ್ನಲ್ಲಿರೋ ಡೇಟಾ ಡಿವೈಡೆಡ್ ಬೈ ಪರ್ಟಿಕ್ಯುಲರ್ಸ್ ಆದಮೇಲೆ ನಾವು ಫಸ್ಟ್ ಕಾಲಮ್ನಲ್ಲಿ ಏನು ಬರ್ಕೊಂಡಿದ್ದೀವಿ ಆ ಡೇಟಾ ಇಂಟು 100 ಮಾಡ್ಕೊಳ್ತೀರಾ. ಸೊ ಇಷ್ಟು ತುಂಬ ಸಿಂಪಲ್ ಆಗಿರೋದ್ರಿಂದ ನೀವು ಆರಾಮ್ಸೆ ಇದನ್ನು ಮಾಡ್ಬೋದು. ಯೂಶ್ವಲಿ ನಿಮಗೆ ಒಂದೆರಡು ಸಲ ಇದನ್ನ 15 ಮಾರ್ಕ್ಗೂ ಕೇಳಿದ್ದಾರೆ, ಇಲ್ಲಾಂದರೆ 5 ಮಾರ್ಕ್ಸಿಗಂತೂ ಕೇಳ್ತಾರೆ ಇದನ್ನು. ಇವಾಗ ಇಷ್ಟೊಂದು ಸಿಂಪಲ್ ಆಗಿರೋದ್ರಿಂದ ನಿಮಗೆ ಈಸಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಸೆಷನಲ್ಲಿ ನಾನು ಕಾಮನ್ ಸೈಜ್ ಸ್ಟೇಟ್ಮೆಂಟ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವೆಲ್ಲರೂ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಇದೇ ಥರ ಒಂದಷ್ಟು ಪ್ರಾಬ್ಲಮ್ಸ್ನ ಇಟ್ಕೊಂಡ್ಬಿಟ್ಟು ಇದನ್ನು ಡೇಟಾನ ನೀವು ಚೇಂಜ್ ಮಾಡ್ಕೊಳ್ಳಿ. ಇಯರ್ ವೈಸ್ ಡೇಟಾನ ಚೇಂಜ್ ಮಾಡ್ಕೊಳ್ಳಿ. ಚೇಂಜ್ ಮಾಡಿಕೊಂಡು ಒಂದು 4-5 ಸಲ ಪ್ರಾಕ್ಟೀಸ್ ಮಾಡಿ. ಯಾವಾಗಲೂ ಅಷ್ಟೇ ಪ್ರಾಬ್ಲಮ್ಸ್ನ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಬರೋದು. ಸುಮ್ಮನೆ ನೀವು ಕೂತ್ಕೊಂಡು ಅದನ್ನ ಥಿಯರಿ ಓದ್ದಂಗೆ ನೋಡ್ತಾ ಇದ್ದರೆ ನಿಮಗೆ ಮಾಡೋಕ್ಕೆ ಬರಲ್ಲ. ನೀವು ಎಷ್ಟು ಮಾಡ್ತೀರಾ ಅಷ್ಟು ಪರ್ಫೆಕ್ಟ್ ಆಗ್ತೀರಾ ಮತ್ತು ನಿಮ್ಮ ಸ್ಪೀಡ್ ಇಂಪ್ರೂವ್ ಆಗುತ್ತೆ. ಹೋಪ್ ಯು ಪ್ರಾಕ್ಟೀಸ್ ವೆಲ್. ಥ್ಯಾಂಕ್ ಯು.